ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಫರ್ನಾಡಿಸ್. ಇವತ್ತು ನಾವು ನಿಮಗೆ ಸ್ಪೆಷಲ್ ಆಗಿ ಒಂದು ವಿಷಯ ಹೇಳ್ತೇವೆ. ಎಂತ ವಿಷಯ ಅಂದ್ರೆ, ನೀವು ಈಗ ಹೊಸ ಮನೆ ಕಟ್ತೀವಿ. ಹೊಸ ಮನೆ ಕಟ್ಟುವಾಗ ಯಾವುದೇ ಬಾತ್ರೂಮಿಗೆ ನೀವು ಇಂಥ ವ್ಯವಸ್ಥೆಯನ್ನು ಮೊದಲೇ ಮಾಡ್ಕೊಳ್ಳಿ. ಯಾಕೆಂದ್ರೆ ಪ್ರಾಯಕ್ಕೆ ಬರುವಾಗ ಈ ವ್ಯವಸ್ಥೆ ಬೇಕಾಗ್ತದೆ. ಯಾಕಂದ್ರೆ ಏಜ್ ಆಗುತ್ತೆ, ಆವಾಗ ಹಿಡಿದುಕೊಂಡು ಹೋಗ್ಲಿಕ್ಕೆ ಒಂದು ಸಪೋರ್ಟ್ ಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ಮೊದಲೇ ಮಾಡಿಕೊಳ್ಳಿ. ಹೊಸ ಮನೆ ಕಟ್ಟುವವರು ಇದನ್ನು ಮೊದಲೇ ಮಾಡಬೇಕು. ಯಾಕೆಂದ್ರೆ ಮತ್ತೆ ಬೇರೆಯವರಿಗೆ ಕರೆದುಕೊಂಡು ಮಾಡಿದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಪೈಪ್ ಲೈನ್ ಬರ್ತದೆ, ಇದ್ರ ಒಳಗಡೆ ಪೈಪ್ ಲೈನ್ ಬರ್ತದೆ. ಈ ಪೈಪ್ ಲೈನ್ ಯಾವ ಜಾಗದಲ್ಲಿ ಇರುತ್ತೆ ಅದು ಯಾರಿಗೂ ಗೊತ್ತಿರುವುದಿಲ್ಲ. ಯಾಕಂದ್ರೆ ಪ್ಲಂಬರ್ನವರು ಫಿನಿಶ್ ಮಾಡಿ ಹೋಗಿರ್ತಾರೆ, ಮತ್ತೆ ಯಾರೋ ಬಂದು ಇಲ್ಲಿ ಹೋಲ್ ತೆಗೆದು ಪೈಪ್ ಹಾಕ್ತಾರೆ. ಇದು ನಾವು ನಿನ್ನೆ ಮಾಡಿದ್ದೇವೆ. ಹೀಗೆ ನಾವು ಕೂಡ ನಿನ್ನೆ ಕೂಡ ಹೋಗಿ ಒಂದು ಕಡೆ ಮಾಡುವಾಗ ಪೈಪಿಗೆ ಹೋಲ್ಸ್ ಬಿದ್ದು ಎಲ್ಲ ನೀರು ಲೀಕೇಜ್, ಮತ್ತೆ ಟೈಲ್ಸ್ ಅನ್ನು ಎಲ್ಲ ತೆಗೆದು ಮತ್ತೆ ಪೈಪ್ ಲೈನ್ ಮಾಡುವ ಕೆಲಸ ಬಂದಿದೆ. ಅದಕ್ಕೋಸ್ಕರ ನೋಡಿ, ಇದು ಯಾಕೆ ಮಾಡಿದ್ದೇನೆ ಅಂದ್ರೆ, ಈಗ ಪಾಯಕ್ಕೆ ಬರುವಾಗ ಹೀಗೆ ಹಿಡಿದುಕೊಂಡು ಸಪೋರ್ಟ್ ಮಾಡಿ ಕೂತ್ಕೊಳ್ಬಹುದು. ನೋಡಿ, ಇಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ಕೂಡ ಉಂಟು. ಬೇಕಾದ್ರೆ ಯಾವ ಟೈಪ್ ಅಲ್ಲಿ ಸಪೋರ್ಟ್ ಮಾಡ್ಬೋದು. ಮತ್ತೆ ಅವರಿಗೆ ಎದ್ದುಕೊಂಡು ಹೋಗ್ಬೇಕಾದ್ರೆ ಹೀಗೆ ಹಿಡಿದುಕೊಂಡು ಈ ಟೈಪ್ ಅಲ್ಲಿ ಹಿಡಿದುಕೊಂಡು ಹೋಗ್ಬೋದು. ನೋಡಿ, ಇಲ್ಲಿವರೆಗೆ ಬಂದ್ರು, ಮತ್ತೆ ಇಲ್ಲಿ ಡೋರ್ ಇರ್ತದೆ, ಡೋರಿನ ಸಪೋರ್ಟ್ ತೆಗೆದುಕೊಂಡು ಹೋಗ್ಬೋದು. ಮತ್ತೆ ಹೊರಗಡೆ ಅವರು ಯಾರು ಇರ್ತಾರೆ. ಅದಕ್ಕೋಸ್ಕರ ಈ ಟೈಪ್ ಇದ್ದು ಮಾಡ್ಕೊಳ್ಳಿ. ನೋಡಿ, ಇದೊಂದು ಹಿಡಿದುಕೊಂಡು ಕೂತ್ಕೊಳ್ಳಿಕ್ಕೆ, ನೋಡಿ ಹಿಡಿದು ಕೂತ್ಕೊಳ್ಳಿಕ್ಕೆ ಇದು ಸಿಸ್ಟಮ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ. ಇಲ್ಲದಿದ್ರೆ ನೀವು ಟಾಯ್ಲೆಟ್ ನಲ್ಲಿ ಯಾವುದು ಪೈಪ್ ಲೈನ್ ಇದು ಫೋಟೋ ಅದನ್ನು ನೀವು ಮೊದಲೇ ತೆಗೆದು ಒಂದು ಕರೆಕ್ಟ್ ಆಗಿ ಸೇವ್ ಮಾಡಿಕೊಂಡು ಇಟ್ರೆ ಒಳ್ಳೇದು. ಯಾಕಂದ್ರೆ ಪೈಪ್ ಲೈನ್ ಎಲ್ಲಿ ಉಂಟಂತ ಇದರಲ್ಲಿ ಯಾರಿಗೂ ಗೊತ್ತಿಲ್ಲ. ನೋಡಿ, ಇದರಲ್ಲಿ ಪೈಪ್ ಲೈನ್ ಎಲ್ಲಿ ಉಂಟಂತ ಕಾಣುದಿಲ್ಲ. ನಾನು ಕೂಡ ನಿನ್ನೆ ಹೀಗೆ ಮಾಡಿದ್ದೇನೆ. ಇಲ್ಲಿ ಹೋಲ್ಸ್ ಇರೋದನ್ನು 2 ಹಾಕಿದ್ದೇನೆ. ಒಂದು ಪೈಪ್ ಡೈರೆಕ್ಟ್ ಪೈಪ್ಗೆ ಸಿಕ್ಕಿ ಪೈಪ್ ಡ್ಯಾಮೇಜ್ ಆಗಿದೆ. ಅದಕ್ಕೋಸ್ಕರ ನೀವು ಈ ಸಿಸ್ಟಮ್ ಅನ್ನು ಯೂಸ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಬೇರೆಯವರಿಗೆ ಈ ಮೆಸೇಜನ್ನು ತಲುಪಿಸಿ.